ಸ್ಪೀಡ್ ಲಿಮಿಟ್ 69 ಅಷ್ಟೇ 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 3 ಗಂಟೆ ಆಯ್ತಾ? ಇನ್ನು 130 ಕಿಲೋಮೀಟ್ರ್ ಹೋಗ್ಬೇಕು. ಅದು ಸೌಂಡ್ ಅದು ಆ ಥರ ಎಲ್ಲ ಓಡಿಸ್ತಾರೆ ಗಾಡಿ. ಪಾಪ ಅವ್ರು ಹೆಂಗೆ ಕುತ್ಕೊಬೇಡ ಹಿಂಗಡೆ. ನಮ್ಮ ಹಿತೇಶ್ ಅಂತೂ ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾನೆ ಇವತ್ತು ರೈಡಿಂಗಲ್ಲಿ. ತುಂಬಾ ಇನ್ವಾಲ್ವ್ಮೆಂಟ್. ಓ ಕಲ್ಲು ಹೊಡಿತಾ ಇದ್ದಾವೆ. ಈ ಟೈರ್ಗಳೆಲ್ಲ ಫುಲ್ ಹೆವಿ ಸಾಫ್ಟ್ ಕಾಂಪೌಂಡ್ ಅಲ್ವಾ. ನಮಸ್ಕಾರ ಬಾಯ್ಸ್. ಅಯ್ಯೋ ನನ್ನ ಇಂಟ್ರನೇ ಮರ್ತೋಗ್ಬಿಡ್ತಾರೆ ನನಗೆ. ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತು ಒಂದು ಗ್ರೂಪ್ ರೈಡ್ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಕೇರಳದಲ್ಲಿ ಕಣ್ಣೂರಿಗೆ. ಅದೇ ಮಂಗಳೂರಿಂದ ಆ ಸೈಡಿಂದ ಹೋದರೆ ಆ ಕಡೆ ಬರುತ್ತಲ್ಲ ಅದು. ಈ ಕಡೆ ಮಡಿಕೇರಿ ಮೇಲೆ ಹೋದ್ರೂ ಬರುತ್ತೆ. ವಿರಾಜಪೇಟೆ ಮೇಲೆ ಹೋಗ್ಬಿಟ್ಟು ಹೋದ್ರಲ್ಲ ಆ ರೂಟು. ಏನೊಂದು 300 ಕಿಲೋಮೀಟರ್ಸ್, 330 ಸಮಥಿಂಗ್ 300 ಅರೌಂಡ್ ಕಿಲೋಮೀಟರ್ಸ್ ರೈಡು. ನಮ್ಮ ಬಾಯ್ ಸಿದ್ಧಾರ್ಥ್. ಎಲ್ಲೆಲ್ಲಿ ಕ್ಯಾಮ್ರಾ ಹಾಕೊಂಡಿದ್ಯಾ ನೀನು? ಬೆಸ್ಟೀಸ್ ಇವ್ರಿಗೆಲ್ಲ ಹೆಂಗೆ ಅಂದರೆ, ನಾವು ಹುಡುಗಿರು ಒಬ್ಬರ ಜೊತೆ ಮಾತಾಡೋಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಬಟ್ ಇವನಿಗೆ ಇರೋರೆಲ್ಲ ಹುಡುಗಿಯರ ಫ್ರೆಂಡ್ಸು. ಅದು ವೈಬು. ನಾನು ಮುಂದೆ ಹಿಡ್ಕೊಳ್ತೀನಿ ಕೊಡುವ ಅಲ್ಲಿ. ಡೈರೆಕ್ಟ್ ರಾಮನಗರ ನಡಿ ಅಲ್ಲಿಗೆ ಬರ್ತಾರೆ ಎಲ್ಲ. ಟೈಮ್ ಅವರು ಹಿತೇಶಿಗೂ ಹೊರಡಕ್ಕೆ ಕೇಳಿದ್ರು, ಅವರು ಅಲ್ಲಿಗೆ ಬರ್ತಾರೆ ಡೈರೆಕ್ಟು. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಮರ್ತೇ ಹೋಗ್ಬಿಟ್ಟಿದ್ದೆ ನಾನು ಯೂಟ್ಯೂಬರು ಅಂತಲೇ. ನಿನ್ನ ಕ್ಯಾಮ್ರಾ ನೋಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ವ್ಲಾಗು. ನಾನು ಕ್ಯಾಮ್ರಾ ಹಾಕಿದ್ದೀನಿ, ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿಲ್ವಲ್ಲ ಅಂತ. ಓಕೆ ನಡಿ ಮಾಮ್. ಗೈಸ್ ಈ ಥರ ಮೌಂಟ್ ಮಾಡಿದ್ದೀನಿ. ಅಪ್ರಿಲಲ್ಲೆಲ್ಲ ನೀವು ಈ ಥರ ಇದು ಮಾಡ್ಬೋದು. ಬಟ್ ಇನ್ನೊಂದು ಬರುತ್ತೆ ಬ್ಯಾಗು, ಅದನ್ನು ಹಾಕ್ಬಿಟ್ಟು ಇಲ್ಲಿ ಮೌಂಟ್ ಮಾಡ್ಬೋದು. ಅದು ಕೀರ್ತಿ ಹತ್ರ ಇದೆ. ಅದು ಜಸ್ಟು ಈ ಥರ ಬಟನ್ಸ್ ಹಾಕೋದು ಆ ಥರ. ಅದು ಬಟ್ ಜಾಸ್ತಿ ಲಗೇಜ್ ಕ್ಯಾರಿ ಮಾಡೋಕ್ಕಾಗಲ್ಲ. ಏನು 1 or 2 ಡೇ ರೆಡಿ ಆದರೆ ಓಕೆ. ಹೋಣ ನಾನು ಫ್ಯೂಲ್ ಹಾಕ್ಸ್ಬೇಕು. ಮಿರರ್ ಓಪನ್ ಮಾಡೋಣ. ತುಂಬಾ ಲೇಟಾಗಿ ಹೊರಟ್ಬಿಟ್ವಿ ಗೈಸ್ ಇವತ್ತಂತೂ. ತುಂಬಾ ಲೇಟ್ ಅಂದರೆ 10-11ಕ್ಕೆ ಟೋರ್ ಹತ್ರನೇ. ಮನೆ ಬಿಟ್ಟಾಗ 8:30. ಬಟ್ ಎಲ್ಲ ಬಾಯ್ಸು ಸ್ವಲ್ಪ ಬ್ಯುಸಿ ಇದ್ದರು ಅವ್ರವ್ರ ವರ್ಕ್ಸಲ್ಲಿ. ಸೊ ಗೊತ್ತಾಯಿತು ಲೇಟ್ ಆಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ಲೇಟಾಗಿ ಹೊರಟ್ವಿ. ನೆನ್ನೆನೂ ಮಾರ್ನಿಂಗ್ಗೆ ಎದ್ದು ಬೇಗ ಹೋಗಿದ್ವಾ ಅದೇ ಹೋಟೆಲ್ ಇನಾಗ್ರೇಷನ್ಗೆ. ಸೊ ಹಂಗೆ ಇದೇ ಲಾಸ್ಟ್ ರೈಡು ನಮ್ಮ RS 457 ರಾಕಿನಲ್ಲಿ. ಆಲ್ಮೋಸ್ಟ್ ನಾನು ಒಂದು 8,000 ಓಡಿಸಿದ್ದೀನಿ. 7-8,000 ನಾನು ಓಡಿಸಿದ್ದೀನಿ ಪರ್ಸ್ನಲಾಗಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗಾಡಿ. ಇದೊಂದು ರೈಡ್ ಮುಗಿಸ್ಬಿಟ್ಟು ಗಾಡಿ ಕೊಡೋದೇ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಲಾಸ್ಟ್ ವೀಕಿಂದ. ಅಲ್ಲ ನಮ್ಮ MJ ಎಷ್ಟು ಲಗೇಜ್ ತರ್ತಾರೆ ಗುರು, ಸೀರಿಯಸ್ಲಿ. ಅಲ್ಲ ಹೋಗ್ತಿರೋದು ನಾವು ಒಂದು 3 ದಿನ ರೈಡು, 2 ಬ್ಯಾಗು. ನಂದು ಒಂದು ಬ್ಯಾಗೇ ಫುಲ್ ತುಂಬಿಲ್ಲ. ಅವ್ರು 2 ಬ್ಯಾಗಲ್ಲಿ ಏನೇನು ತುಂಬಿಸೋರೆ ಅಂತ ನೋಡ್ಬೇಕು. ಇದು ನಿಮ್ಗೆ ತೋರಿಸ್ತೀನಿ ಬ್ಲಾಗಲ್ಲಿ ಅಂತ. ಇವತ್ತು ರೈಡಿಗೆ ಹೋಗ್ತಾ ಇರೋದು ಮಾಮೂಲಿ ನಮಗೆ ಹಿಂಗೆ. ನಾನು, ಮೋಹನ್ ಬ್ರೋ, ನಮ್ಮ ಸಿಡ್, ಹಿತೇಶ್, ಆಮೇಲೆ ಹಿತೇಶ್ ಫ್ರೆಂಡ್ ಒಬ್ಬರು, ಇನ್ನೊಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಮತ್ತು ಅವ್ರ ಫ್ರೆಂಡು. ಅದು ನಿಮ್ಮನ್ನ ಅಲ್ಲಿಗೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಮೀಟ್ ಆಗ್ತೀವಲ್ಲ, ಅಲ್ಲಿ ತೋರಿಸ್ತೀನಿ ಬನ್ನಿ ಯಾರು ಅಂತ. ಕಾಮಿಡಿ ಏನಂದರೆ ಎಲ್ಲ ಕಮ್ಮಿ ಟೆಂಪ್ರೇಚರ್ ಇರೋ ಜಾಗಗಳಿಗೆ ಹೋಗ್ತಾರೆ ಸ್ವಲ್ಪ ಫೀಲ್ ವೈಪ್ ತೊಗೊಳೋದಕ್ಕೆ. ನಾವು ಬೆಂಗಳೂರಲ್ಲಿ ಚಳಿ ತಡೆಯೋಕ್ಕಾಯ್ತಲ್ಲ ಅಂತ ಇವಾಗ ಹೋಗ್ತಿರೋ ಜಾಗದಲ್ಲಿ ಟೆಂಪ್ರೇಚರ್ 30 ಡಿಗ್ರಿ 32 ಡಿಗ್ರಿ ಇರುತ್ತೆ ಈ ವಿಂಟರ್ ಸೀಸನಲ್ಲಿ. ಅಂಥ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಬಟ್ ಒಂದು ನಿಮಿಷ ಏನು ಗೊತ್ತಾ, ಬೇರೆ ಯಾವುದಾದ್ರು ರೂಟ್ ಆದರೆ ಓಕೆ. ನನಗೆ ಮೈಸೂರು ರೂಟು ತುಂಬಾ ಇರಿಟೇಟ್ ಅನಿಸುತ್ತೆ, ಈ ಎಸ್ಪೆಷಲಿ ಬೈಕಲ್ಲಿ ಹೋಗೋದಕ್ಕೆ. ಹಂಪ್ಸ್ಗಳಲ್ಲಿ ಶಿಷ್ಯ ಮುಂಚೆ ಚೆನ್ನಾಗಿತ್ತು. ಆ ಇದು ಎಕ್ಸ್ಪ್ರೆಸ್ ವೇನಲ್ಲಿ ಬೈಕ್ಸ್ ಬಿಡ್ತಾಯಿದ್ರಲ್ಲ ಅವಾಗ. ಇವಾಗೆಲ್ಲ ಹಿಂಸೆ ಗುರು ಹೋಗೋದಕ್ಕೆ. ಹಂಪ್ಸ್ಗಳು ಹಚ್ಕೊಂಡು ಇಳಿಸ್ಕೊಂಡು, ಅದರಲ್ಲಿ ಬೇರೆ ಈ ಥರ ಒಂದೊಂದ್ಸರಿ ಒಂದೊಂದು ಬ್ಯಾಗ್ ಹಿಂದೆ ಮೌಂಟ್ ಮಾಡಿದಾಗ ಅದೊಂಥರ ರೋದನೆ. ಕಾರ್ಗಳಲ್ಲೆಲ್ಲ ಓಕೆ. ಈ ರೋಡಿಗೆ ಹೆಂಗಿದೆ ಅಂದರೆ ತುಂಬಾ ಹಂಪಿ ತೆಗೆನೆ. ಒಂದು ನೆಟ್ಟಿಗೆ ಕರೆಕ್ಟಾಗಿ ಹೋಯ್ತಲ್ಲ, ಒಂದು ಫ್ಲೋಲ್ಲಿ ಹೋಗ್ಬೇಕು ಗಾಡಿಗೆ. ಹಂಗೆ ಹೋಗಲ್ಲ, ಹಿಂಗೆ ಸಸ್ಪೆನ್ಷನ್ ಚೆನ್ನಾಗಿ ಕೆಲಸ ಕೊಡುತ್ತೆ. A few moments later. Ladies and gentlemen, boys and girls, ಬಂದು ಆಲ್ರೆಡಿ ಆರ್ಡ್ರ್ ಮಾಡಿ ತಂದು ಕೊಟ್ಟಿದ್ದಾರೆ. ಅವ್ರು ತರೋದಕ್ಕೆ ಒಂದು 20-25 ನಿಮಿಷ ಡಿಲೇ ಮಾಡಿದ್ದಾರೆ. ಬಟ್ ಸ್ಟಿಲ್ ಇನ್ನೂ ನಮ್ಮ ಬಾಯ್ಸ್ ಯಾರು ಬಂದಿಲ್ಲ. ಅವರು ಬರ್ತಾ ಇದ್ದಾರೆ. ನನಗೆ ಗೊತ್ತು ಅವರು ಸ್ವಲ್ಪ ಕೆಲಸಗಳಿದ್ದಾವೆ, ಲೇಟ್ ಆಗ್ತಾರೆ ಅಂತ. ನಾವು ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮುಗಿಸಿರ್ತೀವಿ. ಇವಾಗಲೇ ಆಲ್ರೆಡಿ 11:15. ಸೊ 11:15ಗೆ ಬ್ರಂಚ್, ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಏನಾದರೂ 3:34
ಅದತ್ರ ಮಡಿಕೇರಿ ದಾಟಿ ಕೂರು ಮಡಿಕೇರಿ ದಾಟಿ ಅಲ್ಲ, ಮಡಿಕೇರಿ ಹತ್ರ ಹೋಗಿ ಊಟ ಮಾಡೋಣ. ಮಡಿಕೇರಿ ಚೆನ್ನಾಗಿರುತ್ತೆ ನಾನ್ ವೆಜ್ ಅಲ್ಲ ಅಲ್ಲಿ. ಅಲ್ಲಲ್ಲ ಅಲ್ಲಿ ಎಲ್ಲ ಯಾವುದಾದ್ರೂ ಒಂದು ಒಳ್ಳೆ ನಾನ್ ವೆಜ್ ಹೋಟ್ಲಿಗೆ ಹಾಕೋಣ ಮಧ್ಯಾಹ್ನ ಸರ್ರಾಗಿ ತಿಂದ್ಬಿಡೋಣ. ಅಲ್ಲಿಂದ ಹತ್ರ ಇನ್ನೇನು ಒಂದು 50 ಕಿಲೋಮೀಟರ್ ಅಲ್ವಾ, ಹಂಗೆ ನಿದ್ದೆಲ್ಲಿ ತೇಲ್ಸ್ಕೊಂಡೇ ಹೋಗ್ಬೋದು ಬೇಕಿದ್ರೆ. ಓಕೆ, ನಮ್ಮ ಬಾಯ್ಸ್ ಎಲ್ಲ ಬರ್ತಾವ್ರೆ, ಇನ್ನೂ ಬರಲಿ. ಅವ್ರು ಬಂದಮೇಲೆ ಯಾರು ಅಂತ ಇಂಟ್ರೊಡಕ್ಷನ್ ಮಾಡಿಸ್ತೀನಿ. ಅಷ್ಟೊತ್ತಿಗೆ ನಾವು ಸದ್ಯಕ್ಕೆ ಬ್ರೇಕ್ಫಾಸ್ಟಿಗೆ ಎಗ್ ಬುರ್ಜಿ ಮತ್ತು ಕುಲ್ಚಾ. ನಾವು ಕುಲ್ಚಾ ಕೇಳಿದ್ದು, ಬಟ್ ಇವು ಏನೋ ರೋಟಿ ಥರ ಕೊಟ್ಬಿಟ್ಟವನಿ ಅಲ್ಲ. ಓಕೆ, ಎಲ್ಲ ಬಾಯ್ಸ್ ಬಂದರು, ಒಂದ್ಸಲಿ ವೆಲ್ಕಮ್ ಮಾಡಿಸ್ತೀನಿ. MJ, ವೆಲ್ಕಮ್ ಟು ಮೈ ಲಾಗ್. ಸ್ಯಾಂಡಿ ಒಪ್ಪೆ ವಾಟ್, ವೆಲ್ಕಮ್ ಟು ಮೈ ಲಾಗ್. ಇಲ್ಲಿ ನಮ್ಮ ಹಿತೇಶು ಕಾರ್ ಪ್ಲೇಲಿ ಏನೋ ಆಗ್ತಾಯಿದ್ದಾನೆ, ಬೈಕ್ ಪ್ಲೇ. ಇದ್ಯಾವಾಗ ಹಾಕ್ಸಿದ್ರೆ? ಇದ್ಯಾವಾಗ? ಅಲ್ಲೇ. ಓಕೆ. ಇನ್ನು ನಮ್ಮ ಇವ್ರ ಹೆಸರೇನೋ ಸಿದ್ಧಾರ್ಥ ಅಲ್ಲಿಂದ ಬರ್ತಾಯಿದ್ದಾನೆ ಜೊತೆಗೆ. ಟ್ರಿಗರ್ಡ್ ಬ್ರೋ, ವೆಲ್ಕಮ್ ಟು ಮೈ ಲಾಗ್. ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ಬರ್ತಾಯಿದ್ದೀರಾ? ಫಸ್ಟ್ ಟೈಮ್ ರೈಡ್ ಹೋಗ್ತಾ ಇದ್ದೀವಿ ಇಬ್ರು ಒಟ್ಟಿಗೆ. ಓಕೆ, ಆಮೇಲೆ ಟ್ರಿಗರ್ಡ್ ಅವ್ರ ಫ್ರೆಂಡು ಸೋಹನು. ಬ್ರೋ, ವೆಲ್ಕಮ್ ಟು ಮೈ ಲಾಗ್. ಆಯ್ ಪಾಪ, ನೀವು ಎಡಿವ್ ಎತ್ಕೊಂಡ್ಬಿಟ್ಟು ಅವ್ರಿಗೆ ಎಕ್ಸ್ಪೋಸ್ ಬಂದ್ಬಿಟ್ಟಿದ್ದೀರಾ, ನಿಧಾನ ಬರಲಿ ಅಂತ. ಓಕೆ ಬ್ರೋ, ಇವಾಗ ಓಡೋಣ. ಸ್ಪೀಡ್ ಲಿಮಿಟ್ 69. ಏನದು 69 ಸ್ಪೀಡ್ ಲಿಮಿಟ್ಟು? ಅಷ್ಟೇ. ಓ ಫಕ್. ಎಲ್ಲ ADV ಗಾಡಿಗಳು ಇದ್ದಾರೆ. ನಾನು ಮತ್ತು ನಮ್ಮ ಬ್ರೋ, ನನ್ನ ಸ್ಪೋರ್ಟ್ಸು, ಅವ್ರು ನೇಕಡ್. ಆ ಥರ ನೇಕಡ್ ಅಲ್ಲ, ಬಟ್ ಬೈಕ್ ನೇಕಡು. ಜಯಣ್ಣ ಲೆಟ್ಸ್ ಗೋ. Z100 ಜಯಣ್ಣ. ಗ್ರೋ, ಇವಾಗ ಟೈಮು 1:08ಕ್ಕೆ ಆ್ಯಕ್ಚುಲಾಗಿ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಡ್ರಿ ಬ್ರೋ. ಇದರೊಳಗೆ ಎಕ್ಸಾಸ್ಟ್ ಇದೆ, ಇವೊಂದರೊಳಗೆ ಎಕ್ಸಾಸ್ಟ್ ಇದೆ. ಇನ್ನು ಎಕ್ಸ್ಪಲ್ಸಲ್ಲಿ ಎಕ್ಸಾಸ್ಟ್ ಇಲ್ಲ ಅನಿಸುತ್ತೆ. ಇಲ್ಲ, ಇದರಲ್ಲಿ ಎಕ್ಸಾಸ್ಟ್ ಇಲ್ಲ. ಓಕೆ, ಇದರಲ್ಲಿ ಎಕ್ಸಾಸ್ಟ್ ಇಲ್ಲ. ಓಕೆ, ಇದರಲ್ಲಿ ಎಕ್ಸಾಸ್ಟ್ ಇಲ್ಲ. ಸೊ 3-4 ಗಾಡೀಲಿ ಎಕ್ಸಾಸ್ಟ್ ಇಲ್ಲ. ಇವು ಪೀಸು, ಏನೂ ರಿಸ್ಕ್ ಇರೋಲ್ಲ. ಅಲ್ಲೆಲ್ಲ ಚೆಕ್ಕಿಂಗ್ ಜಾಸ್ತಿ ಇರ್ತಾರೆ, ಅದಕ್ಕೆ ಇನ್ನು 2 ಗಾಡಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ನೋಡೋಣ, ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನಾವು ಹಾಸನ ಮೇಲೆ ಹೋಗಿರೋ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಿಕಾಸ್ ಪ್ರಾಪರ್ ಹೈವೇ ಅಲ್ವಾ ಅದು. ಸೊ ಟೈಮಿಂಗ್ಸ್ ಬೇಕು ಕವರ್ ಆಗೋದು. ನಮ್ಮದೇನೋ ಮ್ಯಾಪಲ್ಲಿ ಈ ರೂಟ್ ತೋರಿಸು ಅಂತ ಹಿಂಗೆ ಬಂದ್ವಿ. ಒಂದು ಸೈಕ್ ವಿಷಯ ಏನು ಗೊತ್ತಾ, ಟೋಲ್ ಕೊಟ್ಟು 100 ಒಳಗಡೆ ಇರಬೇಕು. ಟೋಲ್ ಕೊಡ್ತಾನೆ 100 ಮೇಲೆ ಇರ್ಬೋದು ಇಲ್ಲಿ. ಜಸ್ಟ್ ಬೈಕ್ಸ್ ಥಿಂಗ್ಸ್. ಸ್ಯಾಂಡಿ ಹೋದ. ಅಯ್ಯೋ ಬಾಯ್, ಯಾರೇ ಆಗಲಿ ಬೈಕ್ ಓಡಿಸೋರಿ ಈಸಿ, ಹಿಂದೆ ಕೂತೋರಿಗೆ ಅಷ್ಟೇ. ಹೌದು, ಎಕ್ಸಾಸ್ಟ್ ಸಖತ್ತಾಗಿ ಕೇಳಿಸ್ತಿದೆ ಗುರು. ರೆಡ್ ರೋಸ್ಟರು ಸೇಮ್ ಎಕ್ಸಾಸ್ಟ್ MJ ಹತ್ರನೂ ಇರೋದು. ಸೆಕ್ಸಿ ಬೈ ಬೈ. ಓಕೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಇರುತ್ತೆ, ಏನಕ್ಕಂದರೆ ಹೈವೇ ಪಕ್ಕದಲ್ಲಿ ಇದ್ದೀವಿ ಅದಕ್ಕೆ. ಸೊ ನಾವು ಇವಾಗ ಆಲ್ಮೋಸ್ಟ್ ಮನೆಯಿಂದ ಒಂದು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀವಿ? ನಮ್ಮ ಮನೆಯಿಂದ 170. ನಿಮ್ಮ ಮನೆಯಿಂದ? ನಿಮ್ಮ ಮನೆಯಿಂದ 170 ಅಂದರೆ 940. 210 ನಾನು 210 ಕಿಲೋಮೀಟರ್ಸ್ ರೈಡ್ ಆಗಿದೆ. ಟೈಮ್ ಎಷ್ಟು? 3 ಗಂಟೆನಾ ಟೈಮು? ಇವಾಗ 3 ಗಂಟೆ. 3 ಗಂಟೆ ಆಯ್ತಾ? 3 ಗಂಟೆ ಆಯಿತು. ಇನ್ನು 130 ಕಿಲೋಮೀಟ್ರ್ ಹೋಗಬೇಕು. ಹಂಗಾರೆ ನೋಡೋಣ, ಬೇಗ ಆಲ್ಮೋಸ್ಟ್ ಹೊಡೆದ್ಬಿಡೋಣ. ಇನ್ನೇನು ಅಂದರೆ ವೆಹಿಕಲ್ಸ್ ತುಂಬ ಜಾಸ್ತಿ ಇದೆ. ಅದಕ್ಕೆ ಲಾಂಗ್ ವೀಕೆಂಡ್ ಬೇರೆ. ಹಿಂಗೆ ಸೊ ಇಲ್ಲೆಲ್ಲ ಹಿಂಗೆ ಗಾಡಿಗಳಿದ್ದಾವೆ. ಸೊ ನೋಡಿ, ಎಲ್ಲ ಫುಲ್ಲು
ಚಿಲ್ಲ ಮಾಡ್ತಾವ್ರೆ ನಮ್ಮ ಸಿದ್ಧಾರ್ಥ ಹೊರಡು ಚಿಲ್ಲು ಮಾಡ್ತಾರೆ ಯಾವಾಗ್ಲೂ. ನೀನೇ ಯಾವಾಗ ಹಿಂಗೆ ಬ್ಯಾಗ್ ಹಾಕೊಂಡೇ ಇರ್ತೀಯಾ? ಇರೋದೇ ಫಸ್ಟ್ ಹಿಂಗಿದೆ. ಯಾಕೆ ಸ್ಟ್ರಾಂಗ್ ಅದು ಮುಂದೆ 3 ತಿಂಗಳು 6 ತಿಂಗಳು ಹೋದ್ಮೇಲೆ ಗೊತ್ತಾಗುತ್ತೆ ರಿಸಲ್ಟು. ಸೀರಿಯಸ್ಲಿ ಗೊತ್ತಾಗುತ್ತೆ ನಿನಗೆ. ಓಕೆ ಬಿಡು, ಐ ಲೈಕ್ ಯುವರ್ ಕನ್ಸರ್ನ್ ಅಂಕಿ, ವಿ ಲವ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಏನದು ಸೌಂಡ್? ಅದು ಆ ಥರ ಎಲ್ಲ ಓಡಿಸ್ತಾರೆ ಗಾಡಿ ಪಾಪ. ಅವ್ರು ಹೆಂಗೆ ಕುತ್ಕೊಬೇಡ ಹಿಂಗಡೆ. ಯಾವ ಸೌಂಡ್ ಬ್ರೋ? ಸೌಂಡೇ ಇಲ್ಲ ನನ್ನ ಗಾಡಿಲಿ ಬ್ರೋ. ಹಿಂದೆನೇ ಐತೆ ಬ್ರೋ. ಹಂಗೆ ಗಾಡಿ ಓಡಿಸ್ತಾರೆ ಪಾಪ. ಅವ್ರು ನನಗೆ ನಿಧಾನಕ್ಕೆ ಬ್ರೋ, ನನಗೆ ಸಿಗ್ನಲ್ ಮಾಡ್ತಾರೆ. ಹೇಳಿ ಬ್ರೋ, ಹೆಂಗೆ ಓಡಿಸ್ತವ್ರೆ? ಅಸ್ಸಮಾಗಿ ಓಡಿಸ್ತವ್ರೆ. ಎಷ್ಟು ಹೆದರ್ಕೊಳ್ತವ್ರೆ ಗೊತ್ತಾ? ಇವ್ರ ಪರವಾಗಿಲ್ಲ, ಇವ್ರು ಆರಾಮಾಗಿ ಪೀಸ ನಮ್ಮ ಜೊತೆ ಬರ್ತಾವ್ರೆ. ಒಂದೇ ವೀಲಲ್ಲಿ ಓಡಿಸ್ತಾರೆ. ನಂದೇ ಬ್ರೋ ಕಮ್ಮಿ 17-16 ಹಂಗೆ ಮಾತಾಡಂಗೆ ಇಲ್ಲ ಹಂಗಾರೆ ಮೈಲೇಜ್. ಅವ್ರದ್ದು ಫಸ್ಟ್ ಗೋಲ್ಡಿ ಕಳಿಸ್ಬೇಕು. ಏನಂತ 19 ಬರ್ತಾ ಇದೆ ಮೈಲೇಜು. 19 ಬರ್ತಿದ್ಯಾ? ಈ ಮೈಲೇಜ್ ಕಿಂಗ್ ನಮಗೆ ಅದೇ ಎಷ್ಟೋ ಚೆನ್ನಾಗಿ ಬರುತ್ತೆ. ಆರಕ್ಸಾ ಮೈಲೇಜ್ ನಮ್ದೇ ಅಪ್ಪ. ಎಷ್ಟು ಬರ್ತಿದೆ? ನಂದು 48 ಬರ್ತದೆ ಅಟ್ ಪ್ರೆಸೆಂಟ್. ಅಲ್ಲಿ 50 ತೋರಿಸ್ತು, ಇಲ್ಲಿ 48. ನೀನು ಹಂಗೆ ಹೊಡಿತಿದ್ಯಾ ಆದ್ರೆ ಅಷ್ಟೊಂದು ಬರ್ತಿದ್ಯಾ? ನಿಮ್ದೆಷ್ಟು ಬರ್ತಿದೆ ಮೈಲೇಜು? 35. ಅಲ್ಲಿ ಫುಲ್ ಕೆಚ್ಚಿದ್ವಲ್ಲ, 33ಕ್ಕೆ ಹೋಗಿತ್ತಷ್ಟೇ. 48 ಎಲ್ಲಿಂದ ಬರ್ತಿದೆ ನಿಮಗೆ? ರೋಲೆಕ್ಸ್ ಅದು. ಇಲ್ಲ ಬ್ರೋ, ಅದು ಗಾಡಿ ಬರೀ ಅದ್ರ ರೇಟ್ ಮಾತ್ರ ಲೆಕ್ಕ ಹಾಕೊಂಡಿರೋದು. ಅದಕ್ಕೆ ಅಷ್ಟು ಬರ್ತಾ ಇರೋದು. ಹೆಂಗಿದೆ ಬ್ರೋ ಸೋಫಾ ರೈಡ್? ಬಿಸಿಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. 7 ಗಂಟೆಗೆ ಬಿಡಬೇಕಾಗಿದ್ದು, 11 ಗಂಟೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಬಿಟ್ಟಿದ್ದು ಎಷ್ಟು ಗಂಟೆ ನಾವು? 12:15 1 ಗಂಟೆ. ಪರವಾಗಿಲ್ಲ, ನಾನ್ ಸ್ಟಾಪ್ ಒಂದು 2 ಅವರ್ಸ್ ಓಡಿಸಿದೀವಿ. ಅದೇ ಆಕ್ಚುಲಿ ಏನಂದ್ರೆ ನಾವು ಓಡಿಸಿದ ಲೇಟ್ ಅಷ್ಟೇ, ಬಟ್ ಓಡಿಸ್ತಿರೋದೆಲ್ಲ ಬೇಗ ಪಿಕಪ್ ಮಾಡ್ತಾ ಇದೀವಿ. ಓಕೆ, ಇಲ್ಲಿಂದ 130 ಕಿಲೋಮೀಟ್ರು. ಇನ್ನೊಂದು 70-80 ಕಿಲೋಮೀಟರ್ ಫಸ್ಟ್ ರೈಡ್ ಮಾಡೋಣ, ಆಮೇಲೆ ನೋಡೋಣ ಸ್ಟಾಪ್ ಹಾಕೋದು ಬೇಡ ಅಂತ. 80 ಕಿಲೋಮೀಟರ್. ಆಮೇಲೆ ನೋಡೋಣ, ಡಿಸೈಡ್ ಮಾಡೋಣ. ಅದೇ ವಿರಾಜ್ಪೇಟೆ ನಾನು ಹೊಡಿತೀನಿ ಬೇಕಿದ್ರೆ. ಇಲ್ಲ ಮೋಹನ್ ಬ್ರೋ ಡೈಲಾಗ್, ನಾನು ಸ್ಟಾಪ್ ಹೊಡಿತೀನಿ. ಇದು ಕರೆಕ್ಟ್ಗೆ ನಿಂಕಲ್ ಆಗುತ್ತೆ, ಇದು ನಿಲ್ಸಕ್ಕಾಗುತ್ತಾ? ನಿಲ್ಸಿದ್ದೆ ಹೇಳೋ ಜಾಸ್ತಿ ಹೇಳೋ. ಇಲ್ಲ ಆಕ್ಚುಲಿ ಏನಾದ್ರು ಬಿಸಿಲು ಬಂತಲ್ಲ, ಸ್ವಲ್ಪ ಡಿಹೈಡ್ರೇಷನ್ ಆಗುತ್ತೆ, ಸ್ವಲ್ಪ ನೀರಿಗೆ ಕುಡಿಯೋಣ ಅಂತ. ಅದೇ ಮಾರ್ನಿಂಗ್ ರೈಡ್ ಮಾಡಿದ್ರೆ ಬೇಗ ಹೋಗ್ಬಿಡ್ತೀವಿ. ಕ್ರೇಜಿ. ನಂದು 80-90 ಕಿಲೋಮೀಟರ್ಸ್ ಆದಮೇಲೆ, ಕರ್ನಾಟಕ ಕ್ರಾಸ್ ಆದಮೇಲೆ ಸ್ವಲ್ಪ ರೋಡ್ಗಳು ನ್ಯಾರೋ ಇರ್ಬೋದು. ಅಲ್ಲಿಂದ ರೋಡ್ಗಳು ಸ್ವಲ್ಪ ನ್ಯಾರೋ ಇರ್ಬೋದು, ಅಲ್ಲಿಂದ ಸ್ವಲ್ಪ ಡಿಲೇ ಆಗುತ್ತೆ. ನೋಡೋಣ ಹೆಂಗೆ ಕವರ್ ಮಾಡ್ತೀವಿ ಅಂತ. ಆ್ಯಕ್ಚುಲಾಗಿ ನಾವು ಸ್ವಲ್ಪ ಬೇಗ ಹೋಗಿ ಬೀಚಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಇವಾಗ ಸದ್ಯಕ್ಕೆ ನೈಟು ಹೋಗೋದು ಡೌಟೇ. ಎಲ್ಲ ಇವತ್ತು ಚಿಲ್ಲು ಅಷ್ಟೇ. ಯಾರು ಗುರು ಇವನು ಓವರ್ಟೇಕ್ ಮಾಡೋದು ಅಷ್ಟೊಂದು ರೇಟಿ ತೊಗೊಳ್ತಾನೆ. ಲಗೇಜ್ ಇಲ್ಲ ಅಂದಿದ್ರೆ ಇವತ್ತು ಇನ್ನೂ ತುಂಬ ಫ್ರೀಯಾಗಿ ಓಡಿಸ್ಬೋದಿತ್ತು ಗಾಡಿ. ಏನು ವೆಹಿಕಲ್ಸ್ಗಳಿದಾವೆ. ಇವಾಗ ರೋಡ್ ನೆಕ್ಸ್ಟ್ ಲೆವೆಲ್ ಸಿಕ್ತು ಗಾಯ್ಸ್. ಈ ನೆರಳಲ್ಲೆಲ್ಲ ಹಂಸಿದ್ರೆ ಗೊತ್ತಾಗಲ್ಲ ಶ್ಯಾಡೋದಲ್ಲಿ.
ಸಾಕತ್ ಸ್ಟಿಚ್ಗಳು ಇವೆಲ್ಲ. ಕಲ್ಲು ಹೊಡಿತಾ ಇದ್ದಾವೆ. ಈ ಟೈರ್ಗಳೆಲ್ಲ ಫುಲ್ ಹೆವಿ ಸಾಫ್ಟ್ ಕಾಂಪೌಂಡ್ ಅಲ್ವಾ, ಸೊ ಅದು ಸ್ಟಿಕ್ಕಿ ಆಗ್ತವೆ. ಅದಾದಮೇಲೆ ಕಲ್ಲು ಹಿಂದೆ ತರವಾಗುತ್ತೆ ಅದರಿಂದ. ಓ ನಮ್ಮ ಜಯಣ್ಣ ಫುಲ್ಲು ಉಯ್ಯು ಪಕ್ಕ ಪರವಾಗಿಲ್ಲ. RCB ಮಾಸ್ಟರ್ ಸಿಲಿಂಡರ್ ಸಕ್ಕತ್ತಾಗಿ ವರ್ಕ್ ಆಗ್ತಾಯಿದೆ. ಆದರೂ ಈ ಫಾರೆಸ್ಟ್ ಏರಿಯಾದಲ್ಲೆಲ್ಲ ಗಾಡಿ ಓಡ್ಸೋಕ್ಕೆ ಏನೋ ಒಂಥರ ಚೆಂದ ಗುರು. ಅದು ಎಸ್ಪೆಷಲಿ ಮಾರ್ನಿಂಗ್ ಟೈಮು, ಈವ್ನಿಂಗ್ ಟೈಮು. ಈವ್ನಿಂಗು ಆಫ್ಟರ್ 5, ಮಾರ್ನಿಂಗ್ ಬಿಫೋರ್ 7:30 ಒಂಥರ ಸಣ್ಣ ಅಂದರೆ ಅಷ್ಟೊಂದೆಲ್ಲ ಈ ಸೂರ್ಯನ ಕಿರಣಗಳಲ್ಲ, ಸೊ ಅಷ್ಟೊಂದೆಲ್ಲ ಟೆಂಪ್ರೇಚರ್ ಇರಲ್ಲ, ಫುಲ್ ಕೂಲಾಗಿರುತ್ತೆ. ಅನಿಮಲ್ಸ್ ಸೈಟ್ ಆಗ್ತವೆ, ಚಂದ ಒಂಥರ. ಸೊ ಇಲ್ಲಿಂದ ಅಷ್ಟೇ ಇನ್ನೊಂದು 70 ಕಿಲೋಮೀಟ್ರ್ ಇದೆ. ಮ್ಯಾಪಲ್ಲಿ 1.5 hour ತೋರಿಸ್ತಾ ಇದೆ. ಏನು ಸ್ಟಾಪ್ ಆಗ್ದಲ್ಲೇ ಡೈರೆಕ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು 2 ಗಾಡಿ ಫ್ಯೂಯಲ್ ಸ್ಟಾಪ್ ಹಾಕಬೇಕು, ನೋಡೋಣ. ಅದೊಂದು ಫ್ಯೂಯಲ್ ಸ್ಟಾಪ್ ಹಾಕಿಬಿಟ್ಟು ಡೈರೆಕ್ಟ್ ಹೋಗ್ಬಿಡೋಣ. ಸೊ ಟೈಮು 5:09. ಸೊ ಅದೇ ಒಂದು 6:30 ಒಳಗಡೆ ಹೋದರೆ ಪೀಸ್, ಬೆಳಕಿಲ್ದಂಗೆ. ಆಮೇಲೆ ಬೇಕಿದ್ರೆ ನೆಕ್ಸ್ಟು ಏನಾದರೂ ಬೇರೆ ಪ್ಲಾನ್ಸ್ ಮಾಡ್ಬೋದು ಅಲ್ಲಿ. ನೋಡಿರಿ, ಈ ಥರ ಎಲ್ಲ ರೈಡ್ ಮಾಡಬೇಕಿರೋ ಒಂದೊಂದ್ಸಲಿ. ನಾವು ಒಂದೇ ಟೈಮ್ ಊಟ ಮಾಡಿದ್ದು ಕರೆಕ್ಟಾಗಿ ಒಂದು 12 ತಿಂದ್ವಿ ಬ್ರಂಚ್ ಥರ. ಅದಾದಮೇಲೆ ಏನೂ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ಒಂಥ ಎಳ್ನೀರು ಹಾಕಿದ್ವಿ ಅಷ್ಟೇ. ಓ ಬೋಯ್. ಇದು ಆನೆ, ಇದು ಸಿದ್ಧಾರ್ಥ, ನಾನು ಇರುವೆ. ಇಲ್ಲಿ ಇನ್ ಬಿಟ್ವೀನ್ ಸ್ಟಾಪ್ ಮಾಡ್ತಿದ್ದೀವಿ. ಇದಿಟ್ಟು ಮೋಂಚಣ್ಣ ಜಯಣ್ಣ ಬ್ರೋ ಹೆಂಗಿದೆ ಬ್ರೋ? ಚೆನ್ನಾಗಿದೆ ಬ್ರೋ, ಸರಿಯಾಗಿದೆ ಅಲ್ಲ ಬ್ರೋ? ಫುಲ್ಲು ಒಂಥರ ಹೆಂಗಿದೆ ನೋಡಿ ಗ್ರಾಫಿಕ್ಸ್ ನೋಡಿ ಹೆಂಗಿದೆ ಅದ್ರ ಏನು ಚೇಂಜ್ ಆಗೋದು? ಅಲ್ಲಿ ಕರ್ದಿದ ತಕ್ಷಣ ಈ ಕಡೆ ಹಿಂಗೆ ಅಂತಿತ್ತು, ಆ ಕಡೆ ತಿರ್ಕೊಬಿಡ್ತು. ಸೆನ್ಸ್ ಏನು ಇಟ್ಕೊಂಡಿಲ್ವ ನಾವು ಕೊಡೋದಕ್ಕೆ? ನಾನು ಕೈ ಕೊಟ್ಟು ಅಲ್ವಾ? ಏನಿಲ್ಲ ಕಣವ, ಇದು ಒಂದೇ ಸೊಂಡ್ಲು ಹಿಂಗೆ ಹೇಳ್ಕೊಳ್ಳೋ ತಂಗೇನೆ. ಹಿಂದೆ ಬಾ ಸ್ವಲ್ಪ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಲ್ಲಿ ನಮ್ಮ ಹಿತೇಶ್ ಅಂತೂ ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾನೆ ಇವತ್ತು ರೈಡಿಂಗಲ್ಲಿ. ತುಂಬಾ ಇನ್ವಾಲ್ವ್ಮೆಂಟ್. ಫುಲ್ಲು 78 ರೋಡಿಂದ ಕೆಳಗಡೆ ನೆಕ್ಸ್ಬಿಟ್ಟು ಎಲ್ಲ ಓಡಿಸ್ತಾ ಇದ್ದಾನೆ. ಪಾಪ ಅದು ಹಿಂಗೆ ಕೂತಿದ್ದಾನೆ ಸ್ಟ್ಯಾಂಡಿಂದ, ನಂಗೆ ಇನ್ನೂ ಅರ್ಥ ಆಗ್ತೀರಾ. ರೈಸ್ ಅಫೀಷಿಯಲಾಗಿ ಕೇರಳ ಎಂಟ್ರಿ ಆದ್ವಿ. ಒಂದು 4-5 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇನ್ನೊಂದು 35-40 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಏನೋ ಇರ್ಬೋದು ಇಲ್ಲಿಂದ ಅಷ್ಟೇ. ಅವರು ಓಡ್ಸು ಒಂದು ಕಡೆ ಫುಲ್ ವಸ್ಟು, ಒಂದು ಕಡೆ ಮಾತ್ರ ಸಕ್ಕತ್ತಾಗಿದೆ. ಒಂದು 5 ಕಿಲೋಮೀಟ್ರ್ ಪ್ಯಾಚ್ ವರ್ಕ್ ಇರುತ್ತೆ, ಇನ್ನೊಂದು 5 ಕಿಲೋಮೀಟ್ರ್ ರೋಡ್ ಸಕ್ಕತ್ತಾಗಿರುತ್ತೆ. ಆಮೇಲೆ ಒಂದು 5 ಕಿಲೋಮೀಟ್ರ್ ರೋಡೇ ಇರಲ್ಲ, ಫುಲ್ ಬರೀ ಮಣ್ಣು ಇರುತ್ತೆ. ಸೊ ಮಿಕ್ಸ್ ಕಾಂಬಿನೇಷನ್, ಇಟ್ಸ್ ಮಿಕ್ಸ್ಚರ್ ಆಫ್ ರೋಡ್ಸ್. ಆಫ್ ರೋಡ್, ನೋ ರೋಡ್, ಟಾರ್ ರೋಡ್, ಆ ಥರ. ಟೈಮು 7:05. ಇನ್ನೊಂದು ಹಾಫ್ ಆನ್ ಅವರ್ ಹೋಗ್ಬೋದು, ನೋಡೋಣ. ರೋಡ್ಸು ಚೆನ್ನಾಗಿದ್ರೆ ಹೋಗ್ಬೋದು ಬೇಗ. ಓ ಶೆಟ್. ಓಕೆ, ಸೊ ನಮ್ಮ ಬೈಕ್ಸ್ ನೋಡಿ ಇಲ್ಲೇ ಪಾರ್ಕ್ ಆಗಿದ್ದಾವೆ. ಇದೇ ಸ್ಟೇ, ಹೋಮ್ ಸ್ಟೇ ಆ್ಯಕ್ಚುಲಿ. ಇದು ಹೊಸದು ಇವಾಗ ಇದು ಮಾಡಿರೋದು, ಅದಕ್ಕಿನ್ನ ಪ್ರಾಪರಾಗಿನ್ನ ಬೋರ್ಡ್ ಅದು ಇದನ್ನು ಹಾಕಿಲ್ಲ. ಹೆಂಗೋ ಹುಡುಕಿ ಸ್ಟೇ ಬುಕ್ ಮಾಡಿದೆ. ಅದು ಕೊನೆ ಸ್ಟೇಜಲ್ಲಿ ಬುಕ್ ಮಾಡಿದ್ದು ಇದನ್ನು. ನಮ್ಮದು ಅಷ್ಟೇ ರೂಮ್, ಅದು ರೂಮಲ್ಲ ಆ್ಯಕ್ಚುಲಿ, ಅದು ಮನೆ. ಎಲ್ಲ ಮನೆಯೇ ಇಲ್ಲಿ.
ಇವರು ಪ್ರಾಬಬ್ಲಿ 2 BHK ಮನೆಗಳು ಕಟ್ಸೋರೆ, ಬಟ್ ಯಾವುದು ಬಾಡಿಗೆ ಕೊಟ್ಟಿಲ್ಲ, ಎಲ್ಲ ಹೋಮ್ ಸ್ಟೇ ಥರ ಮಾಡಿಬಿಟ್ಟವ್ರೆ. ಸೊ 1 2 3 4 5 6 ಮನೆ ಇದ್ದಾವೆ. ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ, ಅವರಲ್ಲಿ ಊಟ ಎಲ್ಲ ಪಾರ್ಸಲ್ ತೊಗೊಂಡು ಬರ್ತಾರೆ. ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಬಂದು ಸೆಟ್ಲ್ ಆಗೋಣ ಅಂತ ಬಂದ್ವಿ ನಾನು ಅಂದರು. ಸೊ ಬನ್ನಿ ನಿಮಗೆ ರೂಮ್ ಟೂರ್ ಕೊಡ್ತೀನಿ. ಆಮೇಲೆ ಇನ್ನೊಂದು ಸೀರಿಯಸ್ ವಿಷಯ ಏನಂದರೆ, ನಾನು ಕಣ್ಣೂರಲ್ಲೂ ಸ್ಟೇಗಳೆಲ್ಲ ಚೆಕ್ ಮಾಡ್ತಾಯಿದ್ದೆ, ಎಲ್ಲೂ ಸಿಗ್ತಾಯಿಲ್ಲ, ಬಿಕಾಸ್ ಇದು ಸೀಸನ್ ಟೈಮು. ಸೊ ಅಲ್ಲಿ ಹುಡುಕೊಂಡು ಕೊನೆಗೆ ಇಲ್ಲಿಗೆ ಬಂದಿದ್ದು. ಇದು ಒಂದು ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸ್ ಇದೆ ಕಣ್ಣೂರಿಂದ. ನಿಮಗೆ ಕಣ್ಣೂರು ಫುಲ್ಲು ಸೀ ಲೆವೆಲ್ಲು, ಅಂದರೆ ಬೀಚ್ ಪಕ್ಕ ಮಂಗಳೂರು ಥರ. ಇದು ಸ್ವಲ್ಪ ಹಿಲ್ ಸ್ಟೇಷನ್, ಅಂದರೆ ಒಂಚೂರು ಬೆಟರ್ ಅಂತಾರೆ ಇದು. ಇಲ್ಲು ಅಲ್ಲಿ ಫುಲ್ ಶೆಕೆ, ಇಲ್ಲಿ ಒಂದು ಸ್ವಲ್ಪ ಓಕೆ ಕಂಪ್ಯಾರಿಟಿವ್ಲಿ. ಸೊ ಇದೆ ನಮ್ಮ ಸ್ಟೇ. ಒಂದು ಹಾಲು ಇದು ರೂಮು ಒಂದು. ಇನ್ನು ಇಲ್ಲಿ ಇನ್ನೊಂದು ರೂಮ್ ಇದೆ, ಲೈಟ್ಸ್. ಇದು ಇನ್ನೊಂದು ರೂಮು, ಇನ್ನೊಂದು ಎಕ್ಸ್ಟ್ರಾ ಬೆಡ್ ಹಾಕ್ಕೊಡ್ತಾರೆ. ಇಲ್ಲಿ ಕಿಚನ್ನು, ಇನ್ನೊಂದು ಕಿಚನ್ನು, ಡೈನಿಂಗ್ ಏರಿಯಾ, ಅದು ರೆಸ್ಟ್ ರೂಮ್ ತೋರಿಸ್ಬಿಡೋಣ. ರೆಸ್ಟ್ ರೂಮ್ ಇದು ಏನಿದೆ, ಇದು ಸ್ಟೇ. ಸೊ ಇನ್ನು ಉಳ್ಳಿ ನಮ್ಮ ಬಾಯ್ಸ್ ಎಲ್ಲ ಬರಲಿ, ಅದಾದಮೇಲೆ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅವ್ರಿಗೆ ಒಂದು 1/2 hour ಬರ್ತಾರೆ. ಫೈನಲಿ ಹಿತೇಶ್ ಬಂದಿದ್ದಾರೆ ಕೊನೆಗೂ, ಎಲ್ಲ ಊಟ ಗೀಟ ಎಲ್ಲ ತಂದು. ಹೆಂಗಿದೆ ಬ್ರೋ ಸ್ಟೇ? ಚೆನ್ನಾಗಿದೆ ಬ್ರೋ, ಸಕ್ಕತ್ತಾಗಿದೆ. ಸ್ಟೇ ಹೆಂಗಿದೆ ಬ್ರೋ? ಸಕ್ಕತ್ತಾಗಿದೆ. ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಗೈಸ್? ಅಲ್ಲಿ ಒಂದು ಫಸ್ಟ್ ಮನೆ ಇತ್ತಲ್ಲ, ಇವಾಗ ಇನ್ನೊಂದು ಮನೆ ತಗೊಂಡ್ವಿ. ಏನಕ್ಕಂದರೆ ಅವರು ಸುಮ್ಮನೆ 7 ಮೆಂಬರ್ಸು ಒಂದೇ ರೂಮಲ್ಲಿ, ಅಂದರೆ ಒಂದು ಮನೇಲಿ ಇರೋದು ಬೇಡ ಅಂತ ಹೇಳಿದ್ರು, ಅದಕ್ಕೆ ನಿಮಗೆ ತೊಗೊಂಡ್ವಿ. ಸೊ ಇದು ಸೇಮ್ ಮನೆಯೇ ನೋಡಿ, ಸೇಮು. ಇಲ್ಲಿ ಒಬ್ಬನೇ ಮಲ್ಕೋಬೇಕಾದ್ರೆ ಬೆಡ್ ಜಾಸ್ತಿ ಇದ್ದಾವೆ ಗೈಸ್. ಇವ್ರು ಏನಕ್ಕೆ ಈ ರೂಮ್ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ. ತಿರುಗಿ ಹಂಗೆ ರೈಟ್ ಸೈಡ್ ಬ್ರೋ, ಬಟ್ ಹೆವಿ ಶೆಕೆ ಇದೆ. ಓಕೆ ಗೈಸ್, ಇದೂ ಸೇಮೇ ಅಷ್ಟೇ. ನಾನು ನಿಮಗೆ ಇಲ್ಲೂ ಹಿಂಗಿದೆ, ಚೆನ್ನಾಗಿದೆ ಅಷ್ಟೇ. ಈ ಥರ ಅಷ್ಟೇ ಸಿಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ವೈಬ್. ಓಕೆ, ಲಾಗಿನ್ ಮಾಡೋಣ. ಎಸ್, ಹೇಳಿ ನೀವು ಡೇರ ಅಂದು. ನಮಸ್ಕಾರ ಬಾಯ್. ಏನ್ ಮಾಡಿ ಬ್ರೋ, ವಾಟ್ಸ್ ಎವರ್ ರೀಸನ್ ನೀವು ಈ ವ್ಲಾಗ್ ನೋಡ್ತಾ ಇದ್ರೆ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಅಂಡ್ ಒನ್ ಪೀಸ್ ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 2 ತಿಂಗಳು ವ್ಲಾಗ್ ಮಾಡಲ್ಲ ಅವನು. ಬಟ್ ಯಾ, ಇನ್ನ ಈ ಸೀರೀಸ್ ಬರುತ್ತೆ. ಹಿಂಗೆ ಸ್ವಲ್ಪ ಮೋಟಿವೇಶನ್ ಕೊಡಿ. ಹೈದರಾಬಾದ್ ಹೋದ್ರೂ ವ್ಲಾಗ್ ಮಾಡೋಷ್ಟು ಮೋಟಿವೇಶನ್ ಕೊಡಿ. ಈ ಸೀಸನ್ ನಿಮಗೆ ಕಂಟಿನ್ಯೂ ಆಗುತ್ತೆ. ಸೊ ನಾಳೆಯಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಿಕಾಸ್ ಮೆಜಾರಿಟಿ ನಾವು ಒಂದು ಐಟನರಿ ನಾಳೆನೇ ಇರೋದು. ಬೀಚ್ಗೆ ಹೋಗ್ಬೇಕು, ಸ್ವಲ್ಪ ಐಲ್ಯಾಂಡಿಗೆ ಹೋಗ್ಬೇಕು, ಐಲ್ಯಾಂಡ್ ಎಲ್ಲ ಇದೆ. ಸೊ ನಾಳೆ ನೋಡೋಣ ಏನೇನು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಆರಾಮಾಗಿ ಊಟ ಮಾಡ್ಬಿಟ್ಟು ರೆಸ್ಟ್ ಮಾಡೋಣ. ಸಿಗೋಣ ನಾಳೆ. ಬಾಯ್.